ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 12ನೇ ಸೂತ್ರ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಸೊ ಇದರ ಒಂದು ಪದಶಃ ಅರ್ಥ, ಈ ಸೂತ್ರದ ಪದಶಃ ಅರ್ಥ ಈ ರೀತಿಯಾಗಿದೆ. ಅಭ್ಯಾಸ, ನಾವು ಯಾವುದೇ ಒಂದು ನಿರಂತರವಾಗಿ ನಾವು ಅದನ್ನು ಅಭ್ಯಾಸ ಮಾಡಿದರೆ, ಸಾಧನೆಯನ್ನು ಮಾಡಿದರೆ ಅದು ನಮಗೆ ಒಂದು ಅಭ್ಯಾಸವಾಗುತ್ತದೆ. ವೈರಾಗ್ಯ, ಅದು ಒಂದು ಆಸಕ್ತಿಯ ನಿವೃತ್ತಿ. ಅಂದರೆ ನಮಗೆ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿ ಇದ್ದಾಗ ಅದು ನಿವೃತ್ತಿ ಆಯಿತು ಅಥವಾ ಅದರಲ್ಲಿ ಆಸಕ್ತತೆ ಉಂಟಾಗಿತ್ತು ಅಂತಂದು ಹೇಳಿದರೆ ಅದು ವೈರಾಗ್ಯವೆನಿಸ್ಕೊಳ್ತದೆ. ಅಭ್ಯಾಮ್ ಅಂದರೆ ಈ ಎರಡರಿಂದ, ಅಂದರೆ ಏನು ಅಭ್ಯಾಸ ಮತ್ತು ವೈರಾಗ್ಯವನ್ನು ಮಾಡ್ತಿರ್ತೇವಲ್ಲ, ಈ ಎರಡರದ್ದು ಒಂದು ಚಿತ್ತ ವೃತ್ತಿಗಳು, ಅಂದರೆ ಮನಸ್ಸಿನ ವೃತ್ತಿಗಳಿವು. ಸೊ ಇವುಗಳನ್ನು ನಿರೋಧ ಅಂದರೆ ನಿಯಂತ್ರಣ ಅಥವಾ ನಿಗ್ರಹ ಮಾಡುವಂಥ ಒಂದು ಕೆಲಸವನ್ನು ನಾವು ಯೋಗದ ಮೂಲಕ ಮಾಡಬೇಕಾಗುತ್ತದೆ. ಸೊ ಇದು ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಎನ್ನುವುದು ಈ ಒಂದು ಸೂತ್ರದಲ್ಲಿ ಹೇಳ್ತಾ ಬರ್ತದೆ. ಸೊ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ನಾವು ನಮ್ಮ ಮನಸ್ಸಿನ ವೃತ್ತಿಗಳನ್ನು ನಿಯಂತ್ರಿಸಬಹುದಾಗಿದೆ. ಸೊ ಇದರ ಒಂದು ವಿವರಣೆಯನ್ನು ನೋಡಲಿಕ್ಕೆ ನಾವು ಯೋಗದ ಮುಖ್ಯ ಸಾಧನ ಮಾರ್ಗವನ್ನು ಏನು ಹೇಳ್ತದೆ ಅಂತಂದು ಹೇಳಿದ್ರೆ, ಮನಸ್ಸನ್ನು ಶಾಂತಗೊಳಿಸಲು ಎರಡು ಅಂಶಗಳು ಬಹಳಷ್ಟು ಅಗತ್ಯವಾಗಿವೆ. ಅದರಲ್ಲಿ ಒಂದು ನಿರಂತರವಾದ ಅಭ್ಯಾಸ, ಅಂದರೆ ನಾವು ನಿರಂತರವಾದ ಪ್ರಯತ್ನವನ್ನು, ಅಂದರೆ ಪದೇ ಪದೇ ಆ ಸಾಧನೆಯನ್ನು ಮರು ಸಾಧನೆಯನ್ನು ಮಾಡಿದಾಗ ಮನಸ್ಸನ್ನು ಒಂದೇ ದಿಕ್ಕಿನಲ್ಲಿ ತರಲು ಸಾಧ್ಯವಾಗುತ್ತದೆ. ಅಂದರೆ ಮನಸ್ಸನ್ನು ಒಂದೇ ದಿಕ್ಕಿನಲ್ಲಿ ನಾವು ತರಲು ಸಹ ಅದೊಂದು ನಿರಂತರ ಅಭ್ಯಾಸವನ್ನು ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ. ಇದಕ್ಕೆ ನಾವು ಧ್ಯಾನವನ್ನು ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು, ಏಕಾಗ್ರತಾ ಅಭ್ಯಾಸವನ್ನು ಮಾಡಿದ ಮಾತ್ರ ನಾವು ಈ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ವೈರಾಗ್ಯ, ಅಂದರೆ ಡಿಟ್ಯಾಚ್ಮೆಂಟ್ ಅಂತಂದು ಹೇಳ್ಬಿಟ್ಟು ಅತಿಯಾದ ಆಸಕ್ತಿಯಿಂದ ದೂರವಾಗುವುದು. ಯಾವುದೇ ಒಂದು ವಿಷಯದ ಬಗ್ಗೆ ನಮಗೆ ಅತಿಯಾದ ಆಸಕ್ತಿಯಿಂದ ದೂರವಾಗುವುದು ಏನಾಗುತ್ತೆ, ವೈರಾಗ್ಯವಾಗುತ್ತದೆ. ಇದರ ಜೊತೆಯಲ್ಲಿ ಇಷ್ಟ ಅನಿಷ್ಟಗಳಿಂದ ಮುಕ್ತರಾಗುವುದು. ಯಾವುದೇ ಒಂದು ಕೆಲಸ, ಯಾವುದೇ ಒಂದು ವಿಷಯದ ಬಗ್ಗೆ ನಮಗೆ ಇಷ್ಟವಿದೆಯೋ ಅನಿಷ್ಟವಿದೆಯೋ ಅವು ಎರಡರಿಂದ ನಾವು ಮುಕ್ತರಾಗುವುದು ಏನಾಗುತ್ತೆ, ಅದು ಒಂದು ವೈರಾಗ್ಯವಾಗುತ್ತೆ. ಅದರ ಜೊತೆಯಲ್ಲೇ ಯಾವುದೇ ಒಂದು ಫಲಕ್ಕೆ, ಅಂದರೆ ಒಂದು ಕೆಲಸ ಮಾಡ್ತಿರ್ತೀವಿ, ಯಾವುದೇ ಒಂದು ವಿಷಯದಲ್ಲಿ ನಾವು ಫಲದ ಮೇಲೆ ಅಂಟಿಕೊಳ್ಳದಿರುವುದು ಸಹ ಒಂದು ವೈರಾಗ್ಯವಾಗುತ್ತೆ. ನಮಗೇನಾಗುತ್ತೆ ಅಂತಂದು ಹೇಳಿದ್ರೆ, ಪ್ರತಿಯೊಂದು ಸಹ ಏನು ರಿಸಲ್ಟ್ ಬರ್ತದೆ ಅದರ ರಿಸಲ್ಟ್ ಬಗ್ಗೆ ಬಹಳಷ್ಟು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಬಹಳಷ್ಟು ಅದರ ಬಗ್ಗೆ ವಿಚಾರವನ್ನು ಮಾಡ್ತಿರ್ತೀವಿ. ಅದು ನಮಗೆ ಈ ಒಂದು ವೈರಾಗ್ಯವನ್ನು ತಂದು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾವು ಈ ವೈರಾಗ್ಯವನ್ನು ಮಾಡಬೇಕು ಅಂತಂದು ಹೇಳಿದ್ರೆ, ಫಲದ ಬಗ್ಗೆ ಯಾವುದೇ ನಾವು ನಿರೀಕ್ಷೆಯನ್ನು ಇಟ್ಟುಕೊಳ್ಬಾರ್ದು, ಅಂಟಿಕೊಳ್ಳದಿರುವುದು. ಸೊ ಈ ರೀತಿ ಇದು ನನ್ನದೇ ಎಂಬ ಭಾವ ಕಡಿಮೆ ಮಾಡಿಕೊಳ್ಳುವುದು, ಲಾಭ ನಷ್ಟಗಳಲ್ಲಿ ಸಮಭಾವ ಇರುವುದು ಬಹಳಷ್ಟು ಉತ್ತಮವಾಗಿದೆ. ಇದು ನನ್ನದೇ ಎಂಬ ಭಾವವನ್ನು, ಇದು ಮೈನ್, ನನ್ನದು ಅನ್ನುವುದನ್ನು ನಾವು ಈ ಭಾವವನ್ನು ಕಡಿಮೆ ಮಾಡಿಕೊಂಡ್ಬಿಟ್ಟು ಲಾಭ ನಷ್ಟಗಳಲ್ಲಿ ಸಮಭಾವ ಇಡುವುದು ಏನಿದೆಯಲ್ಲ, ಇದು ಒಂದು ರೀತಿಯ ನಮಗೆ ಮನಸ್ಸನ್ನು ಶಾಂತವಾಗಿಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಒಬ್ಬನು ಧ್ಯಾನ ಮಾಡುತ್ತಾನೆ, ದಿನವೂ ಅಭ್ಯಾಸ ಮಾಡುತ್ತಾನೆ, ಅದು ಅಭ್ಯಾಸವಾಗುತ್ತದೆ. ಫಲದ ಬಗ್ಗೆ ಅಂಟಿಕೊಳ್ಳುವುದಿಲ್ಲ, ಅದು ವೈರಾಗ್ಯವಾಗುತ್ತೆ. ಈ ಎರಡೂ ಸೇರಿ ಮನಸ್ಸು ಶಾಂತವಾಗುತ್ತೆ. ದಿನವೂ ಅಭ್ಯಾಸವನ್ನು ಮಾಡ್ತಾ ಇರಬೇಕು, ಮತ್ತು ಫಲದ ಬಗ್ಗೆ ನಾವು ಯಾವುದೇ ಅಂಟಿಕೊಳ್ಳದೇ ಇದ್ದೀವಿ ಅಂತಂದು ಹೇಳಿದಾಗ ನಮ್ಮ ಮನಸ್ಸು ಶಾಂತವಾಗಲಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಮುಖ್ಯ ಅಂಶಗಳನ್ನು ನಾವು ಗಮನಿಸಬೇಕಾಗಿದ್ದೇನೆಂದರೆ, ಅಭ್ಯಾಸ ಮಾತ್ರ ಸಾಲದು. ಅಭ್ಯಾಸ ನಾವು ಬಹಳಷ್ಟು ಮಾಡ್ತೀನಿ, ನಾನು ಬಹಳಷ್ಟು ಅಭ್ಯಾಸ ಮಾಡ್ತೀನಿ ಅಂತಂದು ಹೇಳಿದರೆ, ಅಭ್ಯಾಸ ಇದ್ದರೂ ಆಸಕ್ತಿ ಹೆಚ್ಚು ಇದ್ದರೆ ಮನಸ್ಸು ಚಂಚಲವಾಗುತ್ತದೆ. ಅಭ್ಯಾಸ ಇದ್ದರೂ ಆಸಕ್ತಿ ಹೆಚ್ಚುತ್ತಾ ಇದ್ದರೆ ಆ ಮನಸ್ಸು ಚಂಚಲವಾಗುತ್ತದೆ. ಅದೇ ರೀತಿಯಾಗಿ ವೈರಾಗ್ಯ ಮಾತ್ರವೂ ಸಾಲದು. ವೈರಾಗ್ಯ ಇದ್ದರೂ ಅಭ್ಯಾಸ ಇಲ್ಲದಿದ್ದರೆ ಅದು ಸಹ ಪ್ರಗತಿಯಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವು ಎರಡೂ ಚಕ್ರಗಳಂತೆ, ಒಂದು ಇಲ್ಲದೆ ಮತ್ತೊಂದು ಅಪೂರ್ಣ. ಎರಡೂ ಸೇರಿ ನಮ್ಮ ಮನಸ್ಸನ್ನು ಸಮತೋಲನದಲ್ಲಿರಲು ಸಾಧ್ಯವಾಗುತ್ತದೆ. ಹೀಗೆ ಅಭ್ಯಾಸದಿಂದ ಮನಸ್ಸು ಸ್ಥಿರಗೊಳಿಸುತ್ತದೆ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಅಭ್ಯಾಸದಿಂದ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ, ಈ ವೈರಾಗ್ಯದಿಂದ ಮನಸ್ಸನ್ನು ಶುದ್ಧಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ಸೇರಿ ಚಿತ್ತವೃತ್ತಿ ನಿರೋಧ ಸಾಧ್ಯವಾಗುತ್ತೆ. ನಮ್ಮ ಒಂದು ಮನಸ್ಸನ್ನು ಶಾಂತವಾಗಿಡಲಿಕ್ಕೆ ಬಹಳಷ್ಟು ಸಹಾಯಕವಾಗುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ, ಫಲದ ಬಗ್ಗೆ ಏನೂ ಹೆಚ್ಚು ಚಿಂತಿಸಬೇಡಿ, ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಿ.
ನಿಯಮಿತತೆಯನ್ನು ಉಳಿಸಿಕೊಂಡಾಗ ನಿಧಾನವಾಗಿ ಮನಸ್ಸು ಶಾಂತವಾಗುತ್ತದೆ. ಇದೇ ನಮ್ಮ ಜೀವನದಲ್ಲಿರುವಂಥ ಒಂದು ಉತ್ತಮವಾದ ಸಂದೇಶ ಏನೆಂದರೆ, ನಿರಂತರ ಪ್ರಯತ್ನ ಆಸಕ್ತತೆ ಆಂತರಿಕ ಶಾಂತಿಗೆ ನಾಂದಿಯಾಗುತ್ತದೆ. ಆಂತರಿಕ ಶಾಂತಿ ಸಿಗುತ್ತದೆ. ನಾವು ಹಿಡಿದಿರುವನ್ನು ಬಿಡಲು ಕಲಿತಾಗ ನಿಜವಾದ ಸ್ವಾತಂತ್ರ್ಯ ಆರಂಭವಾಗುತ್ತದೆ. ಯಾವುದನ್ನು ಬಹಳಷ್ಟು ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗ್ತೀವಿ, ಅದನ್ನು ಬಿಡ್ತಾ 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 ಹೋದಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ. ಸೊ ಈ ರೀತಿಯಾಗಿ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ನಾವು ಮನಸ್ಸನ್ನು ಶಾಂತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ಯೋಗದ ಒಂದು ಮೌಲಿಕ ಮಾರ್ಗವಾಗಿದೆ. ಈ ಎರಡರಿಂದ ಮನಸ್ಸಿನ ಸಂಪೂರ್ಣ ನಿಯಂತ್ರಣ ಸಾಧ್ಯವಾಗುತ್ತದೆ. ಅದಕ್ಕೆ ನಿರಂತರ ಅಭ್ಯಾಸ ಮತ್ತು ಯಾವುದೇ ವಿಷಯ ವಸ್ತುಗಳ ಬಗ್ಗೆ ವೈರಾಗ್ಯವನ್ನು ನಾವು ಮಾಡಿಕೊಳ್ತಾ ಹೋದಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಈ ಒಂದು ಮಹರ್ಷಿ ಪತಂಜಲಿಯವರ ಮುಂದಿನ ಸೂತ್ರದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಶುಭವಾಗಲಿ. ಧನ್ಯವಾದಗಳು.